ಈ ರೋಗಿಗಳನ್ನು ಯಾವ ರೀತಿಯಾಗಿ ನೋಡ್ತಾರೆ ನಮ್ಮ ವೈದ್ಯರು ಅನ್ನುವಂಥದ್ದು. ಅಂದ್ರೆ ಇವೆಲ್ಲ ಕಡೆ ನೋಡಿದಾಗ ಸಕಾಲಿಕವಾಗಿ ಏನು ನಮ್ಮ ಜನಕ್ಕೆ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದಂತ. ಮತ್ತು ಜನನೂ ಎಲ್ಲಿ ಹೋದ್ರೆಲ್ಲ ಹೇಳ್ತಾ ಇರ್ತಾರೆ, ಹೌದು ಹಿಂಗಂದ್ರೆ ಅದು ಒಂದು ಮಾತು ನಾವು ಇನ್ನೊಂದು ಗಮನಿಸ್ಬೇಕಾಗಿದೆ. ಎಷ್ಟೋ ಮಾಡಿದ್ರು ಸಹಿತ ಕೆಲವೊಂದು ವಿಷಯದಲ್ಲ ಸರ್ಕಾರ ಕಡೆಯಿಂದ ಫೇಲ್ಯೂರ್ ಆಗೋದು ಅಷ್ಟೇ ಸತ್ಯದ ಜೊತೆಗೆ ಇನ್ನೊಂದು ನಾವು ಸಹಜ ಹೇಳೋದಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಬಯಸುವಷ್ಟು ಮಟ್ಟಿಗೆ ಇಲ್ಲಿ ವೈದ್ಯಕೀಯ ಸವಲತ್ತು ಸಿಗ್ತದಂತ ಅನ್ನೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಈಗಾಗಲೇ ನಮ್ಮ ಎಲ್ಲ ಬಜೆಟ್ಗಳು ಯಾವ ರೀತಿ ಇರ್ತಾವೆ, ಎಷ್ಟು ಪರ್ಸೆಂಟೇಜ್ ನಾವು ಈ ಆರೋಗ್ಯಕ್ಕೆ ತೆಗೆದಿಡ್ತೀವಿ ಅನ್ನೋ ಸಹಿತ ಕೌಂಟ್ ಆಗ್ತದೆ. ಯಾಕಂದ್ರೆ ಶಿಕ್ಷಣಕ್ಕಂತ ಗೊತ್ತದ ನಿಮಗೆ 2%, ಅದಕ್ಕಿಂತಲೂ ಕಡಿಮೆ ಪರ್ಸೆಂಟೇಜ್ ನಾವು ವೈದ್ಯಕೀಯ ಔಷಧಕ್ಕೆ ತೆಗೆದಿಡ್ತೀವಿ ಇಡುವಂಥ ಒಂದು ನಮ್ಮ ಬಜೆಟ್ಗಳು ಇವತ್ತಿದ್ದಾವೆ. ಬಜೆಟ್ಗಳನ್ನ ತೆಗೆದು ನೋಡ್ರಿ ಇವತ್ತು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕಾಗಿತ್ತು ಅನ್ನೋದು ಸ್ಪಷ್ಟ ಆಗ್ತದೆ. ಇದರ ಅರ್ಥ ಇಷ್ಟ ನಮ್ಮ ಒಂದು ಏನು ಸರ್ಕಾರಿ ವ್ಯವಸ್ಥೆ ಐತಿ, ಸರ್ಕಾರಗಳಿದ್ದಾವೆ, ಇವು ಈ ಎಲ್ಲ ರೋಗಿಗಳಿಗೆ ಔಷಧಿ ಜೊತೆಗೆ ಶುಶ್ರೂಷತೆ ಅಂತ ಕಾಳಜಿ ಮಾಡೋದ್ರ ಭಾಳಷ್ಟು ಕಡಿಮೆ ಆಗ್ಯದ. ಮತ್ತು ಜೊತೆಗೆ ಇನ್ನಷ್ಟು ಏನಾಗಿಬಿಟ್ಟದಪ್ಪ ಅಂದ್ರೆ ಜನಸಾಮಾನ್ಯರಿಗೆಲ್ಲ ಭಾವನೆ ಬಿಟ್ಟದಪ್ಪ ಅಂದ್ರೆ ಸರ್ಕಾರದ ದವಾಖಾನೆಗೆ ಹೋಗೋದಪ್ಪ ಅಂದ್ರೆ ಸಮಯ ನಾವು ಕಳೆದಂಗೆ ಅಲ್ಲಿ ಸಿಗುವುದಿಲ್ಲ ಅನ್ನೋಂಥದ್ದು ಮತ್ತು ಭಾಳ ಮಂದಿ ಅನುಭವನೂ ಹೌದು. ಯಾಕಂದ್ರೆ ಕೆಲವೊಂದು ಕಡೆ ಏನೋ ಒಂದಿಷ್ಟು ಅನುಕೂಲಗಳಾಗಿರ್ಬೋದು, ಅದ್ರ ಮ್ಯಾಕ್ಸಿಮಮ್ ಏನಾಗಿಬಿಟ್ಟಿರ್ತದಪ್ಪ ಅಂದ್ರೆ ತೊಂದರೆಗಳು ಹೆಚ್ಚಿರ್ತಾವೆ. ಇಲ್ಲಾಂದ್ರೆ ವೈದ್ಯರು ಹೊರಗಿನ ಮೆಡಿಸಿನ್ ಬರೋದು